ನ್ಯೂಸ್ ಟುಡೇ at 5 PM ಗೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ಈಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡೋಣ. ದೇವೇಗೌಡರ ಮೊಮ್ಮಕ್ಕಳ ರಾಜಕೀಯಕ್ಕೆ ಬಹಳಷ್ಟು ಅಡ್ಡಿಗಳು ಎದುರಾಗ್ತಾ ಇದೆ. ಮಂಡ್ಯದಲ್ಲಿ ನಿಖಿಲ್ ಎದುರು ಸ್ಪರ್ಧೆಗೆ ನಿಂತಿದ್ದಾರೆ ಸುಮಲತಾ. ನಿಂತ್ಕೊಳ್ಳುವಂತಹ ಸಾಧ್ಯತೆಗಳಿದೆ. 2-3 ದಿನದಲ್ಲಿ ಸುಮಲತಾ ಅದರ ಕುರಿತಾಗಿ ಸ್ಪಷ್ಟನೆ ಕೂಡ ಕೊಡಲಿದ್ದಾರೆ. ಹಾಸನದಲ್ಲಿ ಪ್ರಜ್ವಲ್ಗೆ ಅಡ್ಡಿಯಾಗಿರೋ ಮಾಜಿ ಸಚಿವ ಎ ಮಂಜು ಒಂದ್ ಕಡೆ. ಪ್ರಜ್ವಲ್ ಸ್ಪರ್ಧೆ ಪಕ್ಕಾ ಆಗುತ್ತಿದ್ದಂತೆ ಬಿಜೆಪಿಗೆ ಎ ಮಂಜು ಹಾರುವಂತಹ ಸಾಧ್ಯತೆಗಳ ಹಿನ್ನೆಲೆಯಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅದನ್ನು ಕೂಡ ನೋಡಿದ್ದೀರಿ. ಇತ್ತ ಜೆಡಿಎಸ್ಗೆ ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಬಿಟ್ಟು ಕೊಡೋದಕ್ಕೆ ಕಾಂಗ್ರೆಸ್ ಸುತಾರಾಮ್ ಒಪ್ಪಿಗೆಯನ್ನ ಸೂಚಿಸುತ್ತಿಲ್ಲ. ಬೆಂಗಳೂರು ಉತ್ತರದಿಂದಲೇ ಈ ಕಾರಣದಿಂದ ದೇವೇಗೌಡರು ಸ್ಪರ್ಧೆ ಮಾಡುವಂತಹ ಸಾಧ್ಯತೆಗಳು ಇದೆ. ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ವರ್ಸಸ್ ದೇವೇಗೌಡರ ನಡುವೆ ಫೈಟ್ ಸಾಧ್ಯತೆ ಗೋಚರಿಸುತ್ತಿದೆ. ಬಹುಶಃ ಈ ಜಿಲ್ಲೆಗೆ ಗೌರವ ಬರಬೇಕು ಅನ್ನೋದಾದ್ರೆ ಅದಕ್ಕೊಂದು ಮಹತ್ವ ಇರಬೇಕು. ಸೊ ಇದರಲ್ಲಿ ಅವರ ನಿದ್ರೆಗೆ ಒಂದು ಒಳ್ಳೆಯದು ಅನ್ನೋದು ಯಾಕೆ ಹೇಳ್ತೀವಿ ಅಂತಂದರೆ, ಅದನ್ನು ಬಿಟ್ಟು ಮೊಮ್ಮಗನ ನಿಲ್ಲಿಸ್ತಕ್ಕಂಥದ್ದು ಇದು ಒಳ್ಳೆ ಸಂಪ್ರದಾಯ ಅಲ್ಲ. ನಮ್ದೆಲ್ಲ ತೀರ್ಮಾನ ಒಂದ್ ಕಡೆ ಆದ್ರೆ ಜನರ ತೀರ್ಮಾನ ಕಟ್ಟಾಕಕ್ಕೆ ನಮ್ಮ ಕೈಲೇನು ಆಗಲ್ಲ. ಅದು ನಿಮ್ಗೂ ಗೊತ್ತಿರೋದು, ನಮಗೂ ಗೊತ್ತಿರೋದು. ನಿಖಿಲ್ಗೆ ಹಾಕ್ತೀನಿ ಅಂದವ್ರನ್ನ ನಾನು ಬೇಡ ಅನ್ನಕ್ಕಾಗಲ್ಲ, ಸುಮಲತನ ಜೊತೆಲಿ ಹೋಗ್ತೀನಿ ಅಂದವ್ರನ್ನ ಇತ್ತಾಗ ಹೋಗಿ ಅಂತ ಹೇಳಕ್ಕಾಗಲ್ಲ. ಅದೆಲ್ಲ ಅವ್ರವ್ರ ತೀರ್ಮಾನ ಆಗೋದು. ನನ್ನ ಚುನಾವಣೆಗೆ ಜನನ ನನ್ನ ಕಡೆ ಎಳಿಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಇನ್ನ ಲೋಕಸಭೆ ಚುನಾವಣೆಯಲ್ಲಿ ನಾನು ಇಡೀ ಮಂಡ್ಯದವರೆಲ್ಲ ನನ್ನ ಜೊತೆಲಿ ಇದ್ದಾರೆ ಅಂತ ಅನ್ನಕ್ಕಾಗತ್ತಾ? ಹಂಗೇನಾದ್ರು ಕೆಲವ್ರು ನಿಮ್ಮ ಹತ್ರ ಮಂಡ್ಯದಲ್ಲಿ ಇದಕ್ಕೆಲ್ಲ ಕಾರಣ ಅವರು ಅಂತ ಅಂದ್ರೆ ಅವರಿಗೆ ಅಟ್ಲೀಸ್ಟ್ ನನ್ನ ಬಗ್ಗೆ ಅಷ್ಟು ಗೌರವ ಇಟ್ಕೊಂಡವ್ರಲ್ಲ, ಅದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಅಷ್ಟೇ. ದೇವೇಗೌಡರ ಮೊಮ್ಮಕ್ಕಳ ರಾಜಕೀಯಕ್ಕೆ ಬಹಳಷ್ಟು ಅಡ್ಡಿಗಳು ಎದುರಾಗ್ತಾ ಇರೋದನ್ನ ನೀವು ನಿರಂತರವಾಗಿ ಗಮನಿಸ್ತಾ ಇದ್ರಿ. ಅದು ಫ್ರಮ್ ದಿ ಬಿಗಿನಿಂಗ್ ಮಂಡ್ಯದಿಂದ ಶುರುವಾಯಿತು. ಮಂಡ್ಯದಲ್ಲಿ ನಿಖಿಲ್ ಎದುರು ಸ್ಪರ್ಧೆಗೆ ಸುಮಲತಾ ನಿಲ್ತಾರೆ, ಒಂದು ಟಕಫಾರ್ ಕೊಡ್ತಾರೆ ಅನ್ನುವಂತಹ ಎಲ್ಲಾ ಚರ್ಚೆಗಳು ಎದ್ದೇಳ್ತು. ಆ ವಿಚಾರದ ಬೆನ್ನಲ್ಲೇ ಈಗ ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ ಅವರನ್ನ ಹಾಕಿದ್ದು ಎ ಮಂಜುಗೆ ಸುತಾರಾಮ್ ಇಷ್ಟ ಇಲ್ಲ. ಹೀಗಾಗಿ ಅವರು ಬಿಜೆಪಿಗೆ ಹಾರ್ತಾರ, ಬಿಜೆಪಿಯಿಂದ ಸ್ಪರ್ಧೆ ಮಾಡೋ ಮೂಲಕವಾಗಿ ರೇವಣ್ಣಗೆ ಫೈಟ್ ಕೊಡ್ತಾರ ಅನ್ನುವಂತಹ ಪ್ರಶ್ನೆ. ಇನ್ನು ಪ್ರಜ್ವಲ್ ಸ್ಪರ್ಧೆ ಪಕ್ಕ ಆಗುತ್ತಿದ್ದಂತೆ ಬಿಜೆಪಿಗೆ ಎ ಮಂಜು ಹಾರಿರೋದು, ಈ ವಿಚಾರದಲ್ಲಿ ಎ ಮಂಜು ಮಾತನಾಡಿದ್ದನ್ನು ಕೂಡ ಹಿಂದೆ ಗಮನಿಸಿದ್ರಿ. ದೇವೇಗೌಡರು ಹಾಸನದಿಂದ ಸ್ಪರ್ಧೆ ಮಾಡಿದ್ರೆ ನಾನು ಬೆಂಬಲವನ್ನ ಕೊಡ್ತೀನಿ, ಅವರ ಮಕ್ಕಳನ್ನೋ ಯಾರನ್ನೋ ತಂದ್ರೆ ನಾವು ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಅದರಂತೆ ಈಗ ಅವರ ನಡೆ ಕಾಣಿಸ್ತಾ ಇದೆ. ಇತ್ತ ಜೆಡಿಎಸ್ಗೆ ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಬಿಟ್ಕೊಡಿ ಅಂತ ಜೆಡಿಎಸ್ ಕೇಳ್ತಾ ಇತ್ತು. ಆದ್ರೆ ಕಾಂಗ್ರೆಸ್ ನಿಲುವು, ನಮ್ಮ ಹಾಲಿ ಸಂಸದರಿರುವಂತಹ ಕ್ಷೇತ್ರವನ್ನ ನಾವು ಹೇಗ್ ಬಿಟ್ಕೊಡೋದು, ನಿಮ್ಮ ಮಂಡ್ಯ ಅಥವಾ ಹಾಸನವನ್ನ ನಾವು ಹೇಗ್ ಟಚ್ ಮಾಡ್ಲಿಲ್ವೋ ಹಾಗೆ ಇದನ್ನು ಕೂಡ ನೀವು ಟಚ್ ಮಾಡಬೇಡಿ ಅನ್ನುವಂತಹ ಒಂದು ನಿಲುವಿಗೆ ಬಂದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಬೆಂಗಳೂರು ಉತ್ತರ ಅಥವಾ ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಏನ್ ಜೆಡಿಎಸ್ ಕೇಳಿತ್ತು, ಅಲ್ಲೆಲ್ಲೋ ಒಂದ್ ಕಡೆಯಲ್ಲಿ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಅಂತಿತ್ತು. ಆದ್ರೆ ಈ ಮೂರು ಸಿಗದಂತಹ ಕಾರಣ ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಬೇಕಾದಂತಹ ಅನಿವಾರ್ಯತೆ. ಹೀಗಾಗಿ ಡಿ.ವಿ. ಸದಾನಂದಗೌಡರ ಎದುರು ದೇವೇಗೌಡರು ಫೈಟ್ಗೆ ನಿಂತ್ಕೊಳ್ತಾರೆ. ಮೊಮ್ಮಕ್ಕಳಿಗೆ ಜಾಗ ಮಾಡ್ಕೊಡ್ಲಿಕ್ಕೆ ಹೋಗಿ ಅವರೇ ಸಂಕಷ್ಟಕ್ಕೆ ಸಿಲುಕಿದ್ರ ಅನ್ನುವಂತಹ ಪ್ರಶ್ನೆ ಇದೀಗ ಎದ್ದೇಳ್ತಾ ಇದೆ. ಇವತ್ತು ಕಾಂಗ್ರೆಸ್ ಸ್ಕ್ರೀನಿಂಗ್ ಕಮಿಟಿಯಲ್ಲೂ ಕೂಡ ಈ ಚರ್ಚೆಯಾಗಿದೆ. ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಯಾವುದೇ ಕಾರಣಕ್ಕೂ ಜೆಡಿಎಸ್ಗೆ ಬಿಟ್ಕೊಡುವಂತಹ ಚಾನ್ಸೇ ಇಲ್ಲ, ದಯಮಾಡಿ ಈ ವಿಚಾರದಲ್ಲಿ ನಮ್ಮನ್ನ ಬಲವಂತ ಮಾಡಬೇಡಿ ಅಂತ ಹೈಕಮಾಂಡ್ ಮುಂದೆ ಮಾತನಾಡುವಂತಹ ವಿಚಾರಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಈ ಚಿಕ್ಕಬಳ್ಳಾಪುರ, ತುಮಕೂರು, ಮೈಸೂರು ಕೈ ತಪ್ಪಿದ್ರೆ ಅನಿವಾರ್ಯವಾಗಿ ದೇವೇಗೌಡರು ಬೆಂಗಳೂರು ಉತ್ತರದಿಂದ ಸ್ಪರ್ಧೆ ಮಾಡಬೇಕಾಗತ್ತೆ. ಆ ಒಂದು ಸ್ಪರ್ಧೆ ಖಚಿತವಾಗಿದ್ದೇ ಆದಲ್ಲಿ ಡಿ.ವಿ. ಸದಾನಂದಗೌಡ ಹೇಳಿದ್ರು, ದೇವೇಗೌಡ್ರೆ ನನ್ನ ಎದುರಿಗೆ ಸ್ಪರ್ಧೆಗೆ ಬರಲಿ, ನಾನು ಗೆದ್ದು ಅವರನ್ನ ಸೋಲಿಸ್ತೀನಿ ಅಂತ. ಈಗ ಅವರಿಬ್ಬರ ಫೈಟ್ ಎದುರಾಗುತ್ತೆ. ಈ ಕುರಿತಾಗಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬೀರ್. ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಮೈಸೂರು ಇದು ಜೆಡಿಎಸ್ ಕೇಳ್ತಾ ಇದೆ, ಆದ್ರೆ ಕಾಂಗ್ರೆಸ್ ಕೊಡುವಂತಹ ನಿಟ್ಟಿನಲ್ಲಿ ಗೋಚರಿಸ್ತಾ ಇದೆಯಾ? ಇವತ್ತಿನ ಚರ್ಚೆಯಲ್ಲಿ ಏನೆಲ್ಲ ಅಂಶಗಳು ಬೆಳಕಿಗೆ ಬಂತು?
ದಿವ್ಯ, ಬಹಳ ಪ್ರಮುಖವಾಗಿ ಎರಡು ವಿಚಾರಗಳ ಮೇಲೆ ಇವತ್ತು ಅಂತಿಮವಾದಂತ ನಿರ್ಧಾರಕ್ಕೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ವರಿಷ್ಠರು ಮತ್ತೆ ರಾಜ್ಯ ನಾಯಕರ ನಡುವೆ ಗೊಂದಲ ಏರ್ಪಟ್ಟಿರುವಂತದ್ದು. ಯಾಕಂದ್ರೆ ಬಹಳ ಪ್ರಮುಖವಾಗಿ ಜೆಡಿಎಸ್ ಕಾಂಗ್ರೆಸ್ ಇರುವಂತಹ ಹಾಲಿ ಸಂಸದರ ಕ್ಷೇತ್ರಗಳನ್ನ ಕೇಳ್ತಾ ಇರುವಂತದ್ದು. ಆದ್ರೆ ಮತ್ತೊಂದು ಕಡೆ ರಾಜ್ಯ ನಾಯಕರು ಹಾಲಿ ಸಂಸದರ ಕ್ಷೇತ್ರಗಳನ್ನ ಬಿಟ್ಕೊಡ್ಲಿಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಅದರಲ್ಲೂ ಕೂಡ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಹಾಲಿ ಸಂಸದರಿಗೆ ಟಿಕೆಟ್ ನಿರಾಕರಣೆ ಮಾಡಬಾರ್ದು, ಅವರೆಲ್ಲರಿಗೂ ಕೂಡ ಟಿಕೆಟ್ ಅನ್ನ ಕೊಡಬೇಕು ಅನ್ನೋ ಒಂದು ಒತ್ತಡವನ್ನ ಹೈಕಮಾಂಡ್ ಮೇಲೆ ಹಾಕ್ತಾ ಇರುವಂತದ್ದು. ಆದ್ರೆ ರಾಜ್ಯ ನಾಯಕರಲ್ಲೇ ಕೂಡ ಒಂದಿಷ್ಟು ಭಿನ್ನಾಭಿಪ್ರಾಯ ಇರುವಂತದ್ದು. ಯಾಕಂದ್ರೆ ಈಗಾಗಲೇ ಮಂಡ್ಯ ಮತ್ತೆ ಮೈಸೂರನ್ನ ಕೇಳ್ತಾ ಇರುವಂತದ್ದು. ಮೈಸೂರನ್ನು ಕೂಡ ಬಿಟ್ಕೊಟ್ಬಿಟ್ರೆ ಹೆಚ್ಚು ಗೊಂದಲ ಇರಲ್ಲ ಅನ್ನೋ ಒಂದು ಅಭಿಪ್ರಾಯವನ್ನ ಕೆಲವು ರಾಜ್ಯ ನಾಯಕರು ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಮೈಸೂರು ನಮಗೆ ಇರ್ಲಿ, ಯಾಕಂದ್ರೆ ದಕ್ಷಿಣ ಭಾಗದಲ್ಲಿ ನಮ್ಮ ಒಂದು ಪ್ರತಿನಿಧಿ ಇರಬೇಕು ಅನ್ನೋದು ಸಿದ್ದರಾಮಯ್ಯ ಅವರ ಮಾತಾಗಿರುವಂತದ್ದು. ಹಾಗಾಗಿ ಮೈಸೂರನ್ನ ಉಳಿಸ್ಕೊಳ್ಬೇಕು, ಜೊತೆಗೆ ಹಾಲಿ ಸಂಸದರು ಇರುವಂತಹ ಕ್ಷೇತ್ರಗಳನ್ನ ನಾವು ಉಳಿಸ್ಕೋಬೇಕು, ಅದನ್ನ ಹೊರತುಪಡಿಸಿ ಬೇರೆ ಕ್ಷೇತ್ರಗಳ ಬಗ್ಗೆ ಚರ್ಚೆ ನಡೀಲಿ ಅನ್ನೋ ಒಂದು ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ಜೆಡಿಎಸ್ ಕೆಲವು ಪ್ರಮುಖ ಏನು ಕ್ಷೇತ್ರಗಳನ್ನ ಕೇಳ್ತಾ ಇರೋದ್ರಿಂದ ಸಾಕಷ್ಟು ಗೊಂದಲ ಆಗಿರುವಂತದ್ದು. ಈ ನಡುವೆ ಮಾತುಕತೆ ಅಂದ್ರೆ ಕಾಂಗ್ರೆಸ್ ಮತ್ತೆ ಜೆಡಿಎಸ್ ನಡುವೆ ಇನ್ನೂ ಕೂಡ ಅಂತಿಮವಾದಂತ ಸೀಟು ಹಂಚಿಕೆಯ ಮಾತುಕತೆ ಆಗದೆ ಇರೋದ್ರಿಂದ ಈಗ ಯಾರನ್ನ ಅಭ್ಯರ್ಥಿ ಮಾಡಬೇಕು ಅನ್ನೋ ಗೊಂದಲಗಳು ಈಗ ಸದ್ಯಕ್ಕೆ ಸೃಷ್ಟಿ ಆಗ್ತಾ ಇರುವಂತದ್ದು. ಹಾಗಾಗಿ ಯಾರನ್ನ ಅಂತಿಮವಾದಂತ ಮಾತುಕತೆ ಇವತ್ತು ನಡೀತಾ ಇಲ್ಲ. ಅಂದ್ರೆ ಕಾಂಗ್ರೆಸ್ ಎಲ್ಲೆಲ್ಲ ಸ್ಪರ್ಧಿಸಬಹುದು ಏಕಾಂಗಿ ಅಂದ್ರೆ ಮೈತ್ರಿ ಸರ್ಕಾರದ ಪರವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳು ಸ್ಪರ್ಧಿಸಬಹುದು ಅಂತ ಎಸ್, ಐಲ್ ಕಮ್ ಬ್ಯಾಕ್. ಮತ್ತಷ್ಟು ಮಾಹಿತಿ ನಾನು ನಿಮ್ಮಿಂದ ಪಡ್ಕೊಳ್ತೀನಿ. ಕುರಿತಾಗಿ ಇನ್ನಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ರವೀಶ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಈಗ ಮೊಮ್ಮಕ್ಕಳಿಗೆ ಕಬ್ಬಿಣದ ಕಡಲೆ ಆಯ್ತಾ ಈ ವಿಚಾರದಲ್ಲಿ ಅನ್ನುವಂತಹ, ಯಾಕಂದ್ರೆ ದೇವೇಗೌಡರು ಅವರಿಗೆ ಸ್ಥಾನವನ್ನ ಕಲ್ಪಿಸ್ಲಿಕ್ಕೆ ಹೋಗಿ ಸ್ವತಃ ಅವರೇ ಸಂಕಷ್ಟಕ್ಕೆ ಸಿಲುಕೋ ಮೂಲಕ ಜೊತೆಗೆ ಮೊಮ್ಮಕ್ಕಳನ್ನು ಕೂಡ ಈಗ ಇಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರಾ? ದಿವ್ಯ, ರಾಜಕೀಯ ಪಡೆ ಸಾಲಲ್ಲಿ ದೊಡ್ಡ ಮಟ್ಟದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ದೇವೇಗೌಡರದು ಇದು ಕಡೆ ಚುನಾವಣೆಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂತಹ ಸಂದರ್ಭದಲ್ಲಿ ದೇವೇಗೌಡರು ಬೇರೆ ಕಡೆ ಒಂದು ರೀತಿಯಲ್ಲಿ ಅದೃಷ್ಟ ಪರೀಕ್ಷೆಗೆ ಇಳಿಯೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದೆಲ್ಲವನ್ನು ಕೂಡ ನೋಡಿದ್ರೆ ಒಂದಂತೂ ಸತ್ಯವಾಗುತ್ತೆ. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥದ್ದು ದೇವೇಗೌಡರು ತಮ್ಮ ಮೊಮ್ಮಕ್ಕಳಿಗೆ ಒಂದು ರೀತಿಯಲ್ಲಿ ಪ್ಲಾಟ್ಫಾರ್ಮ್ ಅನ್ನು ಕೂಡ ಕ್ರಿಯೇಟ್ ಮಾಡಿಕೊಡೋದಕ್ಕೆ ಈ ರೀತಿಯ ಪ್ಲಾನ್ ಅನ್ನು ಮಾಡಿದ್ದಾರೆ. ಹಾಗಾಗಿ ಅವರು ಬೇರೆ ಕಡೆ ಶಿಫ್ಟ್ ಆಗ್ತಾ ಇದ್ದಾರೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಯಾಕೆಂದ್ರೆ ಈಸಿಯಾಗಿ ಮಂಡ್ಯ ಮತ್ತೆ ಹಾಸನದಲ್ಲಿ ಒಂದು ರೀತಿಯಲ್ಲಿ ಕೇಕ್ ವಾಕ್ ಇರುತ್ತೆ ಜೆಡಿಎಸ್ಗೆ, ಮತ್ತೆ ಅಷ್ಟೊಂದು ಟಫ್ ಇರಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇಂಥದ್ರಲ್ಲಿ ಇಂಥ ಜಾಗಗಳನ್ನ ಬಿಟ್ಟು ದೇವೇಗೌಡರು ಒಂದು ಬೇರೆ ಭಾಗವನ್ನು ಆರಿಸ್ಕೋಬೇಕಾದ್ರೆ ಅದಕ್ಕೆ ಕಾರಣ ಏನು ಅಂದ್ರೆ ಬೆಂಗಳೂರು ಉತ್ತರ ಕೂಡ ಹೊಸ ಕ್ಷೇತ್ರ ಆಗುತ್ತೆ ದೇವೇಗೌಡರಿಗೆ, ಮತ್ತೆ ಮೈಸೂರಿಗೆ ಹೋದ್ರೆ ಮೈಸೂರು ಕೂಡ ಹೊಸ ಕ್ಷೇತ್ರ ಆಗುತ್ತೆ. ಹಾಗಾಗಿ ಇಂತಹ ಕ್ಷೇತ್ರಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ದೇವೇಗೌಡರು ಮುಂದಾಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಮೊಮ್ಮಕ್ಕಳಿಗೆ ಒಂದು ರೀತಿಯಲ್ಲಿ ರಹದಾರಿಯನ್ನು ಕೂಡ ಸೃಷ್ಟಿ ಮಾಡ್ಕೊಡಕ್ಕೆ ಹೊರಟಿದ್ದಾರೆ ಅನ್ನೋ ಮಾತುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು. ದಿವ್ಯಾ, ಎಸ್ ರವೀಶ್, ನಾನು ಮತ್ತೆ ವಾಪಸ್ ಬರ್ತೀನಿ. ಶ್ರೀನಿವಾಸ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ. ಶ್ರೀನಿವಾಸ್, ಎಲ್ಲೋ ಒಂದ್ ಕಡೆ ದೇವೇಗೌಡರು ಸಂಕಷ್ಟಕ್ಕೆ ಸಿಲುಕೊಂಡ್ರ? ದಿವ್ಯಾ, ಹೌದು. ಈಗಿನ ವಿದ್ಯಮಾನಗಳನ್ನು ನೋಡಿದ್ರೆ ಬಹುಶಃ ಬೇರೆ ಕ್ಷೇತ್ರವನ್ನ ದೇವೇಗೌಡರು ಏನು ಉಳ್ಕೊಳ್ತಿದ್ದಾರೆ ಅದು ಅವರಿಗೆ ಮುಳುವಾಗುತ್ತಾ ಅನ್ನುವಂಥದ್ದು. ಒಂದ್ ಕಡೆ ತಮ್ಮ ಮೊಮ್ಮಕ್ಕಳನ್ನ ರಾಜಕೀಯದಲ್ಲಿ ಸದೃಢ ಮಾಡ್ಲಿಕ್ಕೆ ತಮ್ಮ ಕ್ಷೇತ್ರವನ್ನ ದೇವೇಗೌಡರು ಬಿಟ್ಕೊಡ್ತಿರುವಂತದ್ದು, ಒಂದು ಹಾಸನಕ್ಕೆ ಪ್ರಜ್ವಲ್ ರೇವಣ್ಣ, ಹಾಗೆ ಮಂಡ್ಯಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಬಿಟ್ಕೊಟ್ಟು ತಾವು ಬೇರೆ ಕ್ಷೇತ್ರವನ್ನ ಉಳ್ಕೊಳ್ಳುವಂತ ನಿಟ್ಟಿನಲ್ಲಿ ಬೆಂಗಳೂರು ಉತ್ತರ ಕ್ಷೇತ್ರವನ್ನ ಬಹುತೇಕ ದೇವೇಗೌಡರು ಆಯ್ಕೆ ಮಾಡ್ಕೊಳ್ತಾರೆ ಅನ್ನುವಂತಹ ಮಾಹಿತಿಗಳು ಲಭ್ಯವಾಗಿದ್ದಾವೆ. ಈ ವಿಚಾರವನ್ನ ನೋಡಿದ್ರೆ ಎಲ್ಲ ಒಂದ್ ಕಡೆ ಒಕ್ಕಲಿಗರ ಪ್ರಾಬಲ್ಯ ಇದ್ರೂ ಕೂಡ ಬೆಂಗಳೂರು ಉತ್ತರದಲ್ಲಿ ಜೆಡಿಎಸ್ ನ ಶಾಸಕರು ಅಲ್ಲಿ ಹೆಚ್ಚಾಗಿಲ್ಲ. ಅಲ್ಲದೆ ಅದು ಕಾಂಗ್ರೆಸ್ ಮತ್ತೆ ಬಿಜೆಪಿಯ ನಡುವಿನ ಯುದ್ಧಕ್ಕೆ ಹಿಂದಿನ ಚುನಾವಣೆಗಳಲ್ಲಿ ಇತ್ತು. ಜೆಡಿಎಸ್ಗೆ ಯಾವುದೇ ರೀತಿಯಾದಂತಹ ಬೇಸ್ ಇಲ್ಲ. ಆದ್ರೂ ಕೂಡ ದೇವೇಗೌಡರು ಒಕ್ಕಲಿಗರ ಪ್ರಾಬಲ್ಯ ಇರೋದ್ರಂತಹ ದೃಷ್ಟಿಯಲ್ಲಿ ಬೆಂಗಳೂರು ಉತ್ತರಕ್ಕೆ ಹೋಗ್ತಿದ್ದಾರೆ. ಆದ್ರೆ ಸದಾನಂದ ಗೌಡರು ಕೂಡ 5 ವರ್ಷದಲ್ಲಿ ಸಂಸದರಾಗಿ ಮತ್ತೆ ಕೇಂದ್ರದ ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳ ಜೊತೆಗೆ ಅವರು ಕೂಡ ಒಕ್ಕಲಿಗರಾಗಿರೋದ್ರಿಂದ ಇಲ್ಲಿ ಒಕ್ಕಲಿಗರ ಓಟ್ಗಳು ಇಬ್ಬಾಗವಾಗುವಂತಹ ಸಾಧ್ಯತೆ ಇದೆ. ಒಂದು ಹೇಳಿದಾಗೆ ಜೆಡಿಎಸ್ ನ ಶಾಸಕರು ಹೆಚ್ಚಾಗಿ ಇಲ್ಲ, ಕಾಂಗ್ರೆಸ್ನ ಶಾಸಕರು ಇಲ್ಲಿ ಇರುವಂತದ್ದು. ಕಾಂಗ್ರೆಸ್ನ ಎಲ್ಲಾ ಶಾಸಕರು ಜೆಡಿಎಸ್ ನ ದೇವೇಗೌಡರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಸೊ ಹೀಗಾಗಿ ಎಲ್ಲ ಒಂದ್ ಕಡೆ ದೇವೇಗೌಡರ ಈ ಒಂದು ಆಯ್ಕೆ ಅವರಿಗೆ ಒಂದು ರೀತಿಯಾದಂತಹ ಸಂಕಷ್ಟಕ್ಕೆ ಕಾರಣವಾಗುತ್ತಾ ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಕೇಳಿಬರ್ತಿರುವಂತದ್ದು. ದಿವ್ಯಾ, ಈಗಷ್ಟೇ ರವೀಶ್ ಹೇಳ್ತಾ ಇದ್ರು ಮಂಡ್ಯ ಮತ್ತು ಹಾಸನ ಅವರ ಮೊಮ್ಮಕ್ಕಳ ಪಾಲಿಗೆ ಕೇಕ್ ವಾಕ್ ಆಗಬಹುದು ಅಂತ. ಆದ್ರೆ ನಿಜಕ್ಕೂ ಅದು ಕೇಕ್ ವಾಕ್ ಅಂತ ಅನ್ನಿಸ್ತಾ ಇದೆಯಾ? ಅವ್ರಿಗೂ ಕೇಕ್ ವಾಕ್ ಅಲ್ಲ, ಈ ಕಡೆಗೆ ದೇವೇಗೌಡರಿಗೂ ಅದು ಕೇಕ್ ವಾಕ್ ಅಲ್ಲ ಅಂತ ಅನ್ನಿಸ್ತಾ ಇದೆ ಅಲ್ವಾ?
ಖಂಡಿತವಾಗ್ಲು, ಯಾಕಂತಂದ್ರೆ ಹಾಸನಲ್ಲಿ ಸಹಜವಾಗಿಯೇ ಎ ಮಂಜು ಅವರು ಪ್ರಾರಂಭದಿಂದಲೂ ಕೂಡ ದೇವೇಗೌಡ ಕುಟುಂಬದ ವಿರುದ್ಧವಾಗಿನೇ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಿರುವಂತದ್ದು. ಈಗ ದೇವೇಗೌಡರು ಸ್ಪರ್ಧೆಗೆ ನನ್ನ ಯಾವುದೇ ಅಭ್ಯಂತರ ಇಲ್ಲ ಅಂತ ಸ್ವತಃ ಎ ಮಂಜು ಅವರು ಹೇಳಿದ್ರು. ಅದಾದ ನಂತರ ಈಗ ಪ್ರಜ್ವಲ್ ಅವರಿಗೆ ಕನ್ಫರ್ಮ್ ಆದ ನಂತರ ಅಲ್ಲಿ ಅವರೇ ಸಿಡಿದೆದ್ದಿರುವಂತಹ ವಿಚಾರ, ಬಹುಶಃ ಅವರು ಬಿಜೆಪಿ ಕದವನ್ನು ತಟ್ತಾರೆ ಅನ್ನುವಂಥದ್ದು ಕೂಡ ಸುಳ್ಳಲ್ಲ. ಅದೇ ರೀತಿಯಾಗಿ ಮಂಡ್ಯದಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರು ಬರೋಕ್ಕಿಂತ ಮುಂಚೆ ಕೇಕ್ ವಾಕ್ ಅಂತ ಹೇಳ್ಬೋದಾಗಿತ್ತು. ಅದಾದ ನಂತರ ರಾಜಕೀಯ ಚಿತ್ರಣದಲ್ಲಿ ಬದಲಾದಂತಹ ಸನ್ನಿವೇಶದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸುಮಲತಾ ಅವರ ಪೈಪೋಟಿ ಇರೋದ್ರಿಂದ ಅಲ್ಲೂ ಕೂಡ ಕೇಕ್ ವಾಕ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ದೇವೇಗೌಡರ ವಿಚಾರಕ್ಕೆ ಬರೋದಾದ್ರೆ, ದೇವೇಗೌಡರು ಪ್ರಾಬಲ್ಯ ಅಂದ್ರೆ ಒಕ್ಕಲಿಗರ ಪ್ರಾಬಲ್ಯ ಇದ್ರು ಕೂಡ ಸದಾನಂದ ಗೌಡರು ಕೂಡ ಕೇಂದ್ರದ ಸಚಿವರಾಗಿ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿರುವಂತದ್ದು. ಅದೇ ರೀತಿಯಾಗಿ ಮೋದಿ ಅಲೆ ಒಂದಿಷ್ಟು ಅವರಿಗೆ ಸಪೋರ್ಟ್ ಮಾಡಬಹುದು. ಎಲ್ಲವನ್ನ ವಿಚಾರದ ನೋಡಿದ್ರೆ ದೇವೇಗೌಡರಿಗೂ ಕೂಡ ಇದು ಕೇಕ್ ವಾಕ್ ಆಗೋದಿಲ್ಲ, ಒಂದು ದೊಡ್ಡ ಹರಸಾಹಸವನ್ನ ಪಡಬೇಕಾಗಬಹುದು ಅನ್ನುವಂಥದ್ದು ಚರ್ಚೆ ವಿಷಯ ಆಗಿದೆ ಅಂತ ಹೇಳ್ಬೋದು. ದಿವ್ಯಾ. ಶ್ರೀನಿವಾಸ್ ಮತ್ತೆ ಮಾತಾಡ್ತೀನಿ. ಶಬೀರ್ ನೇರ ಸಂಪರ್ಕದಲ್ಲಿ ಇದ್ದಾರೆ. ಹಾಗೆ ಕಂಟಿನ್ಯೂ ಮಾಡೋದಾದ್ರೆ, ಶಬೀರ್, ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಏನೇ ಒಂದು ತೀರ್ಮಾನಕ್ಕೆ ಚರ್ಚೆಗೆ ಬಂದ್ರೂ ಕೂಡ ದೇವೇಗೌಡರು ಅಂತಿಮವಾಗಿ ಹೈಕಮಾಂಡ್ ಜೊತೆಗೆ ಏನ್ ಮಾತನಾಡ್ತಾರೆ ಅದೇ ಫೈನಲ್ ಆಗೋದು, ಆ ಮೂಲಕ ಅವ್ರಿಗೆ ಏನ್ ಬೇಕು ಅದನ್ನ ಪಡ್ಕೊಳ್ತಾರೆ ಅನ್ನುವಂತಹ ವಾದಗಳು ಕೂಡ ಕೇಳಿಬರುತ್ತೆ ಮಗದೊಂದು ಕಡೆಯಲ್ಲಿ. ಆ ಸಾಧ್ಯತೆಗಳಿದೆಯಾ? ಖಂಡಿತವಾಗ್ಲೂ ದಿವ್ಯಾ, ಎರಡು ಆಯಾಮದಲ್ಲಿ ಇದನ್ನ ನಾವು ನೋಡಬೇಕು. ಒಂದು, ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ಹೊಂದಾಣಿಕೆ ಒಂದ್ ಕಡೆ ಆದ್ರೆ, ಕಾಂಗ್ರೆಸ್ನಲ್ಲಿ ಮತ್ತೊಂದು ಕಡೆ ಏನು ಸುಲಭವಾಗಿರುವಂತಹ ಸೀಟ್ಗಳ ಬಗ್ಗೆ ಇವತ್ತು ಅಂತಿಮವಾದಂತಹ ಚರ್ಚೆ ಆಗುತ್ತೆ. ಈ ಬಗ್ಗೆ ಏನು ಕೇಂದ್ರ ಚುನಾವಣಾ ಸಮಿತಿ ಇದೆ, ಕಾಂಗ್ರೆಸ್ನ ಚುನಾವಣಾ ಸಮಿತಿ, ಆ ಸಮಿತಿಗೆ ಅಂತಿಮವಾದಂತಹ ಪಟ್ಟಿ ಇವತ್ತು ಹೋಗುತ್ತೆ. ಅದಾದ ಬಳಿಕ ಮಾರ್ಚ್ 16ರಂದು ಸುಮಾರು ಕಾಂಗ್ರೆಸ್ನ 10 ರಿಂದ 15 ಅಭ್ಯರ್ಥಿಗಳ ಹೆಸರನ್ನ ಅಂತಿಮವಾಗಿ ಪ್ರಕಟ ಮಾಡುವಂತ ಸಾಧ್ಯತೆ ಇರುವಂತದ್ದು. ಜೆಡಿಎಸ್ ಮತ್ತೆ ಕಾಂಗ್ರೆಸ್ನ ನಡುವೆ ಏನು ಗೊಂದಲದ ಕ್ಷೇತ್ರಗಳು ಏನಿದಾವೆ ಅದನ್ನ ಎರಡನೇ ಹಂತದಲ್ಲಿ ಟಿಕೆಟ್ ಅನ್ನ ಘೋಷಣೆ ಮಾಡುವಂತ ಸಾಧ್ಯತೆ ಇರುವಂತದ್ದು. ಮತ್ತೊಂದು ಹಂತದ ಸಭೆಯನ್ನ ನಡೆಸಿ ಯಾವ ಜೆಡಿಎಸ್ಗೆ ಯಾವುದು ಕಾಂಗ್ರೆಸ್ಗೆ ಹಂಚಿಕೆ ಮಾಡ್ಕೋಬೇಕು ಅನ್ನೋದನ್ನ ನಿರ್ಧಾರ ಮಾಡಿದ ಬಳಿಕ ಮತ್ತೊಂದು ರೌಂಡ್ ನಲ್ಲಿ ಅಭ್ಯರ್ಥಿಗಳನ್ನ ಫೈನಲ್ ಮಾಡ್ತಾರೆ. ಓಕೆ ಶಬೀರ್, ಥ್ಯಾಂಕ್ ಯು. ರವೀಶ್, ಎಲ್ಲೋ ಒಂದ್ ಕಡೆ ಈ ಕಡೆ ಚಿಕ್ಕಬಳ್ಳಾಪುರ, ತುಮಕೂರು ಮತ್ತು ಮೈಸೂರು ಕೊಡದೆ ಹೋದ್ರೆ ಫ್ರೆಂಡ್ಲಿ ಫೈಟ್ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆ ಚಾನ್ಸಸ್ ತಗೊಳ್ತಾರಾ ಜೆಡಿಎಸ್ ಮತ್ತು ಕಾಂಗ್ರೆಸ್ ನಾಯಕರುಗಳು? ಖಂಡಿತವಾಗಿಯೂ ಕೂಡ, ಯಾಕೆಂದ್ರೆ ಈಗಾಗಲೇ ವೀರಪ್ಪ ಮೊಯ್ಲಿ ಅವರು ಕೂಡ ಸ್ಪಷ್ಟಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಡೋದಿಲ್ಲ ಅನ್ನೋ ಮಾತುಗಳನ್ನು ಕೂಡ ವೀರಪ್ಪ ಮೊಯ್ಲಿ ಅವರು ಚಿಕ್ಕಬಳ್ಳಾಪುರದಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ಆ ಒಂದು ಸನ್ನಿವೇಶ ಸೃಷ್ಟಿಯಾದಂಥ ಸಂದರ್ಭದಲ್ಲಿ ಅದಕ್ಕೂ ಫ್ರೆಂಡ್ಲಿ ಫೈಟ್ಗೂ ಕೂಡ ಇಳಿದು ಬಿಡ್ತಾರಾ ಅನ್ನೋದ್ರ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅಂತಲೇ ಹೇಳ್ಬೋದಾಗಿದೆ. ಹಾಗಾಗಿ ದೇವೇಗೌಡರ ನಿರ್ಧಾರ ಏನು ಅನ್ನೋದ್ರ ಬಗ್ಗೆ ಕೂಡ ಇನ್ನೂ ಕೂಡ ಬಹಿರಂಗವಾಗಿ ಗುಟ್ಟನ್ನು ಕೂಡ ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ವಾದವನ್ನು ಕೂಡ ಸ್ಕ್ರೀನಿಂಗ್ ಕಮಿಟಿ ಮುಂದೆ ಇಡ್ತಾ ಇದ್ದಾರೆ. ವೀರಪ್ಪ ಮೊಯ್ಲಿ ಅವರ ಆದಿಯಾಗಿ, ಸಿದ್ದರಾಮಯ್ಯನವರ ಆದಿಯಾಗಿ ತಮ್ಮ ಅಭಿಪ್ರಾಯಗಳು ಏನು ಅನ್ನೋದು ಕೂಡ ಮುಂದಿಡ್ತಾ ಇದ್ದಾರೆ. ಯಾಕೆಂದ್ರೆ ಕೇವಲ ಲೋಕಸಭಾ ಚುನಾವಣೆಗೆ ಮಾತ್ರ ಅಷ್ಟೇ ಅಲ್ಲ, ಮುಂದಿನ ದಿನಗಳಲ್ಲೂ ಕೂಡ ಕಾಂಗ್ರೆಸ್ನ ಅಸ್ತಿತ್ವವನ್ನು ಕೂಡ ಕಾಪಾಡಿಕೊಳ್ಬೇಕಾಗಿದೆ. ಹಳೆ ಮೈಸೂರು ಭಾಗದಲ್ಲೂ ಕೂಡ ಕಾಂಗ್ರೆಸ್ ಜೆಡಿಎಸ್ನಷ್ಟೇ ಒಂದು ರೀತಿಯಲ್ಲಿ ಅಸ್ತಿತ್ವವನ್ನು ಕೂಡ ಉಳಿಸ್ಕೊಂಡಿದೆ. ಈ ನಿಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯ ಸಾಧಕ ಬಾಧಕಗಳನ್ನು ಕೂಡ ನೋಡಿಕೊಂಡು ನಾವು ಹೆಜ್ಜೆ ಇಡಬೇಕಾಗುತ್ತೆ ಅಂತ ಕೂಡ ಕಾಂಗ್ರೆಸ್ನ ನಾಯಕರು ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಹಾಗಾಗಿ ದೇವೇಗೌಡರ ಸ್ಟ್ರಾಟಜಿ ಏನು ಮತ್ತೆ ಕಾಂಗ್ರೆಸ್ನ ನಾಯಕರುಗಳ ಅಭಿಪ್ರಾಯಕ್ಕೆ ಮನ್ನಣೆ ಸಿಗುತ್ತೆ ಹೈಕಮಾಂಡ್ ಮಟ್ಟದಲ್ಲಿ ಅನ್ನೋದು ಕೂಡ ಕಾದ್ ನೋಡಬೇಕಾಗಿದೆ. ದಿವ್ಯಾ, ಥ್ಯಾಂಕ್ ಯು. ರವೀಶ್, ಸುಕೇಶ್, ರವೀಶ್, ಶ್ರೀನಿವಾಸ್ ಮತ್ತು ಶಬೀರ್, ನಿಮ್ಮೂವರ ಅಪ್ಡೇಟ್ಸ್ಗೆ. ಇಲ್ಲ, ಸುಮ್ಮನೆ ಎಲ್ಲರೂ ಹೇಳ್ತಾರೆ, ಮೈಸೂರು ಹೇಳ್ತಾರೆ, ತುಮಕೂರು ಹೇಳ್ತಾರೆ, ಈ ನಮ್ಮ ಈ ಬೆಂಗಳೂರು ನಾರ್ತ್ ಇಲ್ಲ ಹೇಳ್ತಾರೆ. ನಾನಿನ್ನೂ ಅಂತಿಮ ಗಟ್ಟಿಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾನೇ ಅಂತಿಮ ಗಟ್ಟಿಗೆ ತೀರ್ಮಾನ ಮಾಡಿಲ್ಲ, ಅಭಿಪ್ರಾಯ ತಗೊಳ್ತೀನಿ ಅಷ್ಟೇ. ಆಸ್ ಎ ಪಾರ್ಟಿಯ ಅಧ್ಯಕ್ಷ ಕೂರಿಸ್ಕೊಂಡು ಕುಪೇಂದ್ರ ರೆಡ್ಡಿ ಅವರಿದ್ದಾರೆ, ಅವರು ಬೆಂಗಳೂರಿನ 3 ಕ್ಷೇತ್ರಗಳ ಬಗ್ಗೆ ಮೇಲ್ವಿಚಾರಣೆ ಮಾಡತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದೇವೆ. ಅವರು ಬಂದಿದ್ದಾರೆ, ನಮ್ಮ ಅಧ್ಯಕ್ಷರಿದ್ದಾರೆ, ಪ್ರಕಾಶ್ ಅವ್ರಲ್ಲೇ ಕೂತಿದ್ದಾರೆ, ನಾರಾಯಣ ರಾವ್ ಇದ್ದಾರೆ. ನಾವು ಕೂತು ಚರ್ಚೆ ಮಾಡ್ತಾ ಇದ್ವಿ. ಇನ್ನು ಯಾವುದೇ ಒಂದು ತೀರ್ಮಾನಕ್ಕೆ, ಅಂತಿಮ ತೀರ್ಮಾನಕ್ಕೆ ಬಂದೆ. ವ್ಯಕ್ತಿಗಳು ಅಷ್ಟು ಮುಖ್ಯ ಆಗುವುದಿಲ್ಲ. ಭಾರತೀಯ ಜನತಾ ಪಾರ್ಟಿ ಯಾವ ಸಿದ್ಧಾಂತಗಳಿಗೆ ಕಟಿಬದ್ಧವಾಗಿದೆ, ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ನಮ್ಮ ಮತಗಳನ್ನು ನಾವು ಕೇಳ್ತೇವೆ. ಮಂಡ್ಯ ಪಾಲಿಟಿಕ್ಸ್ ನಲ್ಲಿ ಮೆಗಾ ಟ್ವಿಸ್ಟ್ ಸಿಕ್ಕಿದೆ. ಲೋಕಸಭಾದ ಹೊತ್ತಲ್ಲಿ ಮತ್ತೊಮ್ಮೆ ಆಪರೇಷನ್ ಕಮಲ ನಡೀತಿರುವ ಬಗ್ಗೆ ಡೌಟ್ ಕೂಡ ಸೃಷ್ಟಿಯಾಗಿದೆ.
ಮಂಡ್ಯ ಕಾಂಗ್ರೆಸ್ ಜೆಡಿಎಸ್ ಅತೃಪ್ತರ ಜೊತೆ ಬಿಜೆಪಿ ಸಭೆಯನ್ನ ನಡೆಸಿದೆ. ಚಲುವರಾಯಸ್ವಾಮಿ, ಹಾಲಿ ಎಂಪಿ ಎಲ್ಆರ್ ಶಿವರಾಮೇಗೌಡ ಜೊತೆ ಇಂದು ಖಾಸಗಿ ಹೋಟೆಲ್ನಲ್ಲಿ ಬಿಜೆಪಿಯ ಸಿಪಿ ಯೋಗೇಶ್ವರ್, ಶಾಸಕ ಅಶ್ವಥ್ ನಾರಾಯಣ್ ಜೊತೆ ಮೀಟಿಂಗ್ ನಡೆಸಿರುವುದು ಎಲ್ಲರ ಕುತೂಹಲಕ್ಕೆ ಕಾರಣವಾಗಿದೆ. ಸಭೆ ಬಳಿಕ ಮಾತನಾಡಿದ ಚಲುವರಾಯಸ್ವಾಮಿ ತಮ್ಮಲ್ಲಿನ ಅಸಮಾಧಾನವನ್ನ ಹೊರಹಾಕಿದ್ರು. ನಿಖಿಲ್ ಸ್ಪರ್ಧೆ ಬಗ್ಗೆ ಯಾರು ನನ್ನೊಂದಿಗೆ ಚರ್ಚೆ ನಡೆಸಿಲ್ಲ, ನನ್ನನ್ನೇ ನಾನೇ ಗೆಲ್ಸ್ಕೊಳ್ಳೋಕೆ ಆಗ್ಲಿಲ್ಲ, ಇನ್ನು ಅವರನ್ನ ಗೆಲ್ಸೋಕೆ ನಾನ್ಯಾರು ಅಂತ ಪರೋಕ್ಷವಾಗಿ ನಿಖಿಲ್ ವಿರುದ್ಧ ರಾಜಕೀಯ ಮಾಡೋ ಸುಳಿವನ್ನ ಕೊಟ್ರು. ಇಲ್ಲಿ ಊಟಕ್ಕೆ ಬಂದಿದ್ವಿ ಅಷ್ಟೇ ಅಂದ್ರು. ಇನ್ನು ಸಂಸದ ಶಿವರಾಮೇಗೌಡ ಮಾತನಾಡಿ ನಾನು ಬಿಜೆಪಿಯ ಯಾರನ್ನೂ ಕೂಡ ಭೇಟಿ ಮಾಡಿಲ್ಲ, ನನಗೆ ಅಸಮಾಧಾನ ಕೂಡ ಇಲ್ಲ ಅಂತ ಹೇಳಿದ್ದಾರೆ. ನನ್ನನ್ನೇನು ಯಾರು ಕೊಂಡ್ಕೊಳ್ಳಕ್ಕಾಗಲ್ಲ ರೀ. ನಾನು ಜನತಾದಳದ ಸಕ್ರಿಯವಾಗಿರ್ತಕ್ಕ ನಾನು ಒಂದು ಪ್ರಶ್ನೆ ಕೇಳಿ. ನಾನು ಜನತಾದಳದ ಪರ್ಮನೆಂಟ್ ಸಕ್ರಿಯವಾಗಿರ್ತಕ್ಕಂಥ ದೇವೇಗೌಡರ ಮನೆ ಒಬ್ಬ ಸದಸ್ಯ. ಇದರಲ್ಲಿ ಎರಡನೇ ಮಾತೇ ಇಲ್ಲ. ಇದು ಯಾವ ಅಲ್ಲ, ನಾನೇ ನಿಲ್ಬೇಕು ಅಂತ ನಾನೇ ನಿಲ್ಬೇಕು ಅಂತ ಇದ್ದೆ. ನಮ್ಮ ನಾಯಕರು ಮಗ ಬಂದು ನಿಂತ್ಕೊತೀನಿ ಇನ್ಮೇಲೆ ನಾವು ಬಿಟ್ಕೊಟ್ಟು ಆನಂದವಾಗಿ ಚುನಾವಣೆನ ಎದುರಿಸಕ್ಕೆ ಸಜ್ಜಾಯ್ತಾ ಇದ್ವಿ. 100%. ಅನಂತಕುಮಾರ್ ಅಕಾಲಿಕ ನಿಧನದಿಂದಾಗಿ ತೆರವಾಗಿದ್ದಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿಯಾಗಿ ತೇಜಸ್ವಿನಿ ಅನಂತಕುಮಾರ್ ಸ್ಪರ್ಧೆ ಮಾಡುವ ಮೂಲಕ ಬಹುತೇಕ ಖಚಿತವಾಗಿದೆ. ಈ ವಿಚಾರವಾಗಿ ಬಸವನಗುಡಿಯ ತಮ್ಮ ನಿವಾಸದಲ್ಲಿ ಮಾತನಾಡಿದ ತೇಜಸ್ವಿನಿ ಅನಂತಕುಮಾರ್, ಚುನಾವಣೆ ದಿನಾಂಕ ಹತ್ತಿರವಾಗ್ತಿದೆ, ಪಕ್ಷದ ನಾಯಕರ ಜೊತೆ ಚರ್ಚೆ ಮಾಡಿದ್ದೀನಿ. ನನಗೆ ರಾಜಕೀಯ ಪಕ್ಷದ ನಾಯಕರ ಜೊತೆ ಮಾತನಾಡೋದು ಹೊಸದೇನಲ್ಲ, ಆದ್ರೆ ಅನಂತಕುಮಾರ್ ಅವರ ಮದುವೆ ಆದಾಗಿನಿಂದ ಬಿಜೆಪಿ ಒಡನಾಟ ಇತ್ತು, ಹಾಗಾಗಿ ಹಿರಿಯರ ಜೊತೆ ಚರ್ಚೆ ನಡೆಸಿದ್ದೇನೆ ಅಂದ್ರು. ಅಶೋಕ್ ಜೊತೆಯೂ ಮಾತುಕತೆ ನಡೆಸಿದ್ದೇನೆ. ಅಶೋಕ್ ನಮ್ಮ ಕುಟುಂಬದವರಿಗೆ ಹತ್ತಿರದವರು, ಎಲ್ಲರೂ ಸೌಹಾರ್ದಯುತವಾಗಿ ಚರ್ಚೆಯಾಗಿದೆ. ನನ್ನ ಸ್ಪರ್ಧೆ ಬಗ್ಗೆ ಶೀಘ್ರ ಗೊತ್ತಾಗುತ್ತೆ ಅಂತ ತಿಳಿಸಿದ್ರು. ಈ ಮಧ್ಯೆ ಬೆಂಗಳೂರು ದಕ್ಷಿಣ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಅಶೋಕ್ 6 ಗಂಟೆಗೆ ಸಭೆಯನ್ನು ಕರೆದಿದ್ದಾರೆ. ನನ್ನ ಮದುವೆ ಆದಾಗಿಂದನೇ ಅನಂತಕುಮಾರ್ ಅವರು ರಾಜ್ಯ ಕಾರ್ಯದರ್ಶಿ ಆಗಿರೋದ್ರಿಂದ ಅವಾಗಿಂದನೇ ಹತ್ತಿರದ ಸಂಬಂಧ ಇದ್ರೂ ನೇರವಾಗಿ ನಾನು ಯಾವತ್ತೂ ರಾಜಕೀಯದಲ್ಲಿ ಇರಲಿಲ್ಲ. ಅದಕ್ಕೇನೆ ನಾನು ಕೆಲವು ಪ್ರಮುಖರ ಜೊತೆಗೆಲ್ಲ ಚರ್ಚೆ ಮಾಡಿದ್ವಿ. ವಿಶೇಷವಾಗಿ ಶ್ರೀ ಆರ್ ಅಶೋಕ್ ಅವರು ನಮ್ಮ ಕುಟುಂಬದ ಜೊತೆಗೆ ಮೊದಲಿಂದನೂ ಭಾಳ ಆತ್ಮೀಯರಾಗಿದ್ದವರು, ಕುಟುಂಬದ ಸದಸ್ಯರಿದ್ದಂಥವ್ರೇನೇ. ಹೀಗಾಗಿ ಅವ್ರ ಜೊತೆಗೂ ನಾನು ಮಾತಾಡಿ ಏನು ಹೇಗೆ ಮಾಡಬಹುದು ಅನ್ನೋ ದೃಷ್ಟಿಯಿಂದ, ಯಾಕಂದರೆ ಬೆಂಗಳೂರಿಗೆ ಭಾಳಷ್ಟು ಅವ್ರು ಕೆಲಸ ಮಾಡಿದ್ದಾರೆ. ಹೀಗಾಗಿ ಈ ಥರ ಎಲ್ಲ ಜನನೂ ಕೇಳ್ತಾ ಇದ್ದಾರೆ ಏನು ಮಾಡಬೇಕು ಅಂತೇಳಿ ಅವ್ರ ಜೊತೆಗೆ ಚರ್ಚೆ ಮಾಡಿ ಬಂದಿದ್ದೀನಿ. ರಾಜಕೀಯ ಕ್ಷೇತ್ರದ ಒಳಗಿನ ಬೇರೆ ಬೇರೆ ನಮಗೂ ದುಗುಡುಭಿಮಾನಗಳಿರ್ತವೆ, ಯಾವ ಥರ ಇರ್ತದೆ ಅನ್ನೋದು ನಾನು ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಚರ್ಚೆ ಭಾಳ ಸೌಹಾರ್ದಯುತ ಆಗಿದೆ, ಸದ್ಯದಲ್ಲೇ ಗೊತ್ತಾಗುತ್ತೆ. ಇನ್ನೂ ಚರ್ಚೆ ನಡೀತಾ ಇದೆ. ಮಂಡ್ಯ ಬೆನ್ನಲ್ಲೇ ಹಾಸನದಲ್ಲೂ ಕೂಡ ಆಪರೇಷನ್ ಕಮಲ. ಬಿಜೆಪಿಗೆ ಜಿಗಿತಾರ ಮಾಜಿ ಸಚಿವ ಎ ಮಂಜು ಬಿಜೆಪಿಗೆ ಜಿಗಿದು ಹಾಸನದಿಂದ ಕಣಕ್ಕಿಳಿತಾರ ಎ ಮಂಜು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಈಗಾಗಲೇ ಬಿಎಸ್ವೈ ಜೊತೆ 3 ಬಾರಿ ಮಾತುಕತೆ ನಡೆಸಿದ್ದಾರೆ. ಈ ಕುರಿತಾಗಿ ಸ್ವತಃ ಎ ಮಂಜು ಕೂಡ ಹೇಳ್ಕೊಂಡಿದ್ದಾರೆ. ಇದರಲ್ಲಿ ಮುಚ್ಚುಮರೆ ಇಲ್ಲ, ಅಂತಿಮ ತೀರ್ಮಾನ ಕಾರ್ಯಕರ್ತರದ್ದು ಅಂದಿದ್ದಾರೆ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲೇ ಇದ್ದೀನಿ, ಯಾರೊಂದಿಗೂ ಮುನ್ಸ್ಕೊಂಡಿಲ್ಲ ಅಂತ ಎ ಮಂಜು ಈಗಲೂ ಕೂಡ ದೇವೇಗೌಡರು ಅಭ್ಯರ್ಥಿ ಆಗ್ಲಿ ಎಂಬುದನ್ನ ನಿಲುವು ನಂದು ಅಂತ ಹೇಳಿದ್ದಾರೆ. ಯಾಕಂದ್ರೆ ಏಕಾಏಕಿ ಪ್ರಜ್ವಲ್ ರೇವಣ್ಣರನ್ನ ಜನ ಒಪ್ಪೋದಿಲ್ಲ, ಇದು ನನ್ನ ಅನಿಸಿಕೆ ಅಷ್ಟೇ ಅಂತ ತಿಳಿಸಿದ್ದಾರೆ. ಇನ್ನು ಈ ಕುರಿತಾಗಿ ಯೋಗ ರಮೇಶ್ ಕೂಡ ಮಾತನಾಡಿ ಎ ಮಂಜು ಕಾಂಗ್ರೆಸ್ಗೆ ಅಳಸಿದ ಅನ್ನ ಇದ್ದ ಹಾಗೆ ಯಾರು ಮುಟ್ತಾರೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಇವತ್ತು ಎ ಮಂಜು ಕಾಂಗ್ರೆಸ್ಸಿಗರಿಗೆ ಹಲಸಿದ ಅನ್ನದ ತರ ಇದ್ದಾರೆ. ಈ ಹಲಸಿದ ಅನ್ನ ಏನ್ ಮಾಡ್ತೀವಿ ಹೇಳಿ? ಹಲಸಿದ ಅನ್ನನ ಯಾರು ಊಟ ಮಾಡಲ್ಲ. ಇವತ್ತು ಕಾಂಗ್ರೆಸ್ ಅಲ್ಲೇ ಹಲಸಿದ ಅನ್ನ ಅಂತಿದ್ದವ್ರನ್ನ ಇನ್ಯಾರು ಊಟ ಮಾಡಕ್ ಹೋಯ್ತಾರೆ? ನಮ್ಮ ಸ್ಥಳೀಯರಿಗೆ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯ ಎಲ್ಲರೂ ಇಲ್ಲಿ. ಅದು ಎ ಮಂಜು ಬರ್ತಾರ ಇನ್ನೊಬ್ರು ಅನ್ನೋದು ಪ್ರಶ್ನೆ ಏನಿಲ್ಲ. ಅಂಥವು ಏನಾದ್ರು ಈಗ ಎ ಮಂಜು ಬರೋ ವಿಚಾರನೇ ಇರ್ಬೋದು. ಇಲ್ಲಿವರೆಗೆ ನಮಗೆ ಚರ್ಚೆ ಮಾಡಿಲ್ಲ. ಚರ್ಚೆ ಮಾಡಿದಾಗ ಪಕ್ಷದಲ್ಲಿ ಅದೇನಾಗುತ್ತೋ ಅಂತಿಮ ತೀರ್ಮಾನ ಆಮೇಲೆ ಬರುತ್ತೆ ಅಲ್ಲ. ಅದು ಆಮೇಲೆ ಅದನ್ನ ಏನ್ ಮಾಡ್ಬೇಕು ಅಂತ ಆಮೇಲೆ ನಾವು ಯೋಚನೆ ಮಾಡ್ತೀವಿ. ನಾವ್ ಹೇಳೋದು ಇಲ್ಲಿ ಬಿಜೆಪಿಗೆ ಯಾರೋ ಒಬ್ರು ಹೊರಗಡೆಯಿಂದ ಬಂದು ಬಿಜೆಪಿಗೆ ಅನುಕೂಲ ಆಗುತ್ತೆ, ಬಿಜೆಪಿ ಗೆಲ್ಲುತ್ತೆ ಅನ್ನೋದಾದ್ರೆ ನಮ್ಮ ಬೆಂಬಲ ಇದೆ. ಆದ್ರೆ ಯಾರೋ ಒಬ್ರು ಬಿಜೆಪಿಗೆ ಬರೋದ್ರಿಂದ ಬಿಜೆಪಿಗೆ ನಷ್ಟ ಆಗುತ್ತೆ ಅನ್ನೋದಾದ್ರೆ ಅದನ್ನ ಏನು ಹೇಳಬೇಕು ಅದನ್ನ ನಾವು ವರಿಷ್ಠರನ್ನ ನಾವೇನು ಅದು ಮಾಧ್ಯಮದಲ್ಲಿ ಹೇಳಲ್ಲ, ಭೇಟಿ ಮಾಡಿ. ಎ ಮಂಜು ಇನ್ನೂ ಅವರು ಕಾಂಗ್ರೆಸ್ಸಿನ ಅಲ್ಲೇ ಇದ್ದಾರೆ. ಅವ್ರು ಎಲ್ಲರೂ ಹೇಳಿದ್ದಾರೆ ಕಾಂಗ್ರೆಸ್ ಬಿಟ್ಟಿದ್ದೀನಿ ಅಂತ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ದಿವ್ಯ ಜ್ಯೋತಿ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.